2024ರ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಸನ್ನದ್ಧವಾಗಿದ್ದು, ಇದರ ಪೂರ್ವಭಾವಿ ಸಿದ್ಧತೆಯಾಗಿ ಚುನಾವಣಾ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಕಾರ್ಯಕ್ಕೆ ಮುಂದಾಗಿದೆ. ಶಿರಸಿಯಲ್ಲಿ ಚುನಾವಣಾಧಿಕಾರಿ ಹಾಗೂ ಐಎಎಸ್ ಅಧಿಕಾರಿ ಅಪರ್ಣಾ ರಮೇಶ್ ಮಾರ್ಗದರ್ಶನದಲ್ಲಿ 552 ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಇದರಲ್ಲಿ ಪಿಆರ್ಒ 270 ಹಾಗೂ ಎಪಿಆರ್ಒ 282 ಸಿಬ್ಬಂದಿಗಳು ಸೇರಿದ್ದಾರೆ. ನೋಡಿ ಏನ್ ಗೊತ್ತಾ, ಲೀಸ್ಟ್ ನಿಮ್ಮ 3 ಲೀಸ್ಟ್ ಕೊಟ್ಟಿರ್ತೀವಿ. ಈ ಲೀಸ್ಟ್ ಪ್ರಕಾರ ರೆಡಿ ಮಾಡಿ ಅಂತ. ಸರ್ ಈ ಲೀಸ್ಟ್ ಪ್ರಕಾರ ರೆಡಿ ಮಾಡಿದ್ದೀವಿ, ರೆಡಿ ಇದೆ. ಇದರಲ್ಲಿ ಕೆಲವು ಶಿಕ್ಷಕರಿಂದ ಅಸಮಾಧಾನ ಕೇಳಿ ಬಂದಿದ್ದು, ನಾವು ತರಬೇತಿಗೆ ಹಾಜರಾಗಬೇಕೋ ಅಥವಾ ಪೇಪರ್ ಮೌಲ್ಯಮಾಪನಕ್ಕೆ ಹಾಜರಾಗಬೇಕೋ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ 2024ರ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆಯುವಂತೆ ಸಕಲ ಸಿದ್ಧತೆಯೊಂದಿಗೆ ಜಿಲ್ಲಾಡಳಿತ ಈಗಾಗಲೇ ಸನ್ನದ್ಧವಾಗ್ತಿದೆ. ಲೀಸ್ಟ್ ಕೊಡೋದು ಸರ್, ನಿಮ್ಮದೇ ಲೀಸ್ಟ್ ಪ್ರಕಾರ ತಗೊಳ್ಳೋದು ಬಿಟ್ರೆ ಸರ್ ಇಲೆಕ್ಷನ್ ನಲ್ಲಿ ಅನಾನುಕೂಲ ಆಗೋದು ಇದರಲ್ಲಿ ಅದೆಲ್ಲ ಬಂದಿದೆ. ಲೀಸ್ಟ್ ಪ್ರಕಾರ ನಾವು ಕೂತಿರ್ತೀವಿ. ನಾವೇನ್ ಮಾಡಿರ್ತೀವಿ ಅಂತಂದ್ರೆ 1 ರಿಂದ 4 ನೀವು, 5 ರಿಂದ 10 ನೀವು, 10 ರಿಂದ 12 ನೀವು ತಿರು ನಮ್ಗೆ ಕುಳಿಸಿರ್ತಾರೆ. ನೀವು ನಮ್ಮ ಲೀಸ್ಟ್ ಜೊತೆಗೆ ಬಂದ್ರೆ ನಾವು ಲೀಸ್ಟ್ ಪ್ರಕಾರ ತಗೊಳ್ತೀವಿ. ನಿಮ್ಮ ಲೀಸ್ಟ್ ಪ್ರಕಾರ ನಾವು ರೇಟ್ ಹಾಕ್ತೀವಿ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.